ಮರ್ಜ್ ಆದಾಗ ಸುಧಾಕರ್ ಪಂಡಿತರು ಕ್ರಿಕೆಟ್ ಕ್ಲಬ್ ಆಫ್ ಸಾಗರನ್ನ KSCIಗೆ ರಿಜಿಸ್ಟರ್ ಮಾಡಿದ್ರು. ಅಲ್ಲಿವರೆಗೆ ಸ್ಟೇಟ್ ಲೀಗ್ಗಳನ್ನೆಲ್ಲ ಸಾಗರದವರು ಶಿವಮೊಗ್ಗಕ್ಕೆ ದುರ್ಗಿಗುಡಿಗೆ ಹೋಗಿ ಆಡ್ತಿದ್ರು, ದುರ್ಗಿಗುಡಿ ಕ್ರಿಕೆಟರ್ಸ್. ಅಲ್ಲಿಂದ 71 ಏನದು ಪಿಕಪ್ ಆಗಿ ಬಂದಿದ್ದು ಇವತ್ತಿನವರೆಗೂ ಕ್ರಿಕೆಟ್ ಕ್ಲಬ್ ಆಫ್ ಸಾಗರ್ IM49 ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಪ್ರತಿಷ್ಠಿತ ಕ್ಲಬ್ ಆಗಿ ಉಳ್ಕೊಂಡಿತ್ತು. ಭಾಸ್ಕರಣ್ಣ, ಕಮಲಾಕ್ಷ ಪಂಡಿತರು, ಸತ್ಯ ಕುಮಟಾ ಅವರು, BS ಚಂದ್ರಶೇಖರ್ ಅವರೆಲ್ಲ ಬಂದ್ರು. ಒಂದು ದೊಡ್ಡ ಗ್ಯಾಂಗ್ ಬಂತು ಸಾಗರದಲ್ಲಿ ಇನಾಗ್ರೇಷನ್ ಮ್ಯಾಚ್. ಅವಾಗ ಎರಡು ಮರ್ಜ್ ಆಯ್ತು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಚೀಫ್ ಇಂಜಿನಿಯರ್ ಅವನು ಸಾಬ್ ಹಿಮಾಮ್ ಫ್ಯಾಮಿಲಿಯಿಂದ 4 ಜನ. ಇವೆಲ್ಲ ಹೇಳಿದಾಗ ಆ ಕ್ರಿಕೆಟ್ ಬಗ್ಗೆ ಅಲ್ಲಿ ಇಲ್ಲಿ ಹೋಗಿದ್ದು ಅದೆಲ್ಲ ಹೇಳಿದಾಗ ನಮಗೊಂಥರ ಖುಷಿ ಆಗುತ್ತೆ. ಇದರಲ್ಲಿ 70ರಲ್ಲಿ ನಾವು ಆಡ್ಲಿಕ್ಕೆ ಶುರು ಮಾಡಿದಾಗಿಂದ ಇಲ್ಲಿವರೆಗೆ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ತನಕ ಆಗತ್ತೆ ಅಲ್ಲಿ ತನಕ. ಆಮೇಲೆ ಇಲ್ಲಿಂದ ಆ ಟೈಮಲ್ಲಿ ಇದ್ದ ಜನಗಳದ್ದು ಪ್ರೀತಿ ಪ್ರೇಮ ಇದೆ. ಈಗ ನಿಮ್ಮ ಹತ್ರ ಬಂದೆ ನಾನು, ನಿಮ್ಮ ಹತ್ರ ಕುತ್ಕೊಂಡೆ, ನಿಮ್ ಮುಖದಲ್ಲಿರೋ ಸಂತೋಷ, ನನ್ನ ಮುಖದಲ್ಲಿರೋ ಸಂತೋಷ ನಮ್ಮಿಬ್ರಿಗೆ ಗೊತ್ತಿರೋದು, ಇಲ್ಲಿ ಕೂತವ್ರಿಗೆ ಗೊತ್ತಿರೋದು. ಹೌ ಮಚ್ ವಿ ಆರ್ ಎಂಜಾಯಿಂಗ್ ದ್ಯಾಟ್. ನೀವೆಲ್ಲ ಹೇಳಿದಾಗ ಆ ಕ್ರಿಕೆಟ್ ಬಗ್ಗೆ ಅಲ್ಲಿ ಇಲ್ಲಿ ಹೋಗಿದ್ದು ಅದೆಲ್ಲ ಹೇಳಿದಾಗ ನಮಗೊಂಥರ ಖುಷಿ ಆಗುತ್ತೆ. ಯಾರು ಇವತ್ತಿನ ದಿವಸಕ್ಕೆ ಅಷ್ಟು ಟೈಮು ಇಲ್ಲ ಯಾರಿಗೂ ಅದೆಲ್ಲ ಮಾತಾಡೋದು. ಈ ಏನಾಗತ್ತಂತ ಹೇಳಿದ್ರೆ ಆ ಕಾಲದ ಜನ ಶಿಫ್ಟ್ ಆಗ್ತಾರೆ ಬೇರೆ ಕಡೆ, ಉದ್ಯೋಗಕ್ಕೋಸ್ಕರ ಬೇರೆ ಬೇರೆ ಕಾರಣಗಳಿಂದ ಶಿಫ್ಟ್ ಆಗ್ತಾರೆ. ಆ ಶಿಫ್ಟ್ ಆದಾಗ ಏನಾಗುತ್ತೆ, ಇಲ್ಲಿ ಹೊಸಬರು ಬಂದಿರ್ತಾರೆ. ಹೊಸಬರಿಗೆ ಈ ಹಿಸ್ಟ್ರಿ ಗೊತ್ತಿರಲ್ಲ. ಹಾಗಾಗಿ ಏನಾಗುತ್ತಂದ್ರೆ ಆ ರೀತಿ ಮರು ಭಾಳ ಬೇಗ ಈಗ ಈ ಎಲ್ಲ ಊರಲ್ಲೂ ಅಷ್ಟೇ. ಅದು ಈ ನಮ್ಮ ಅನಂತಪುರದಲ್ಲೂ ಅಷ್ಟೇ. ಈ ಬದ್ರಿನಾರಾಯಣ ಅಯ್ಯಂಗಾರ್ ಕುಟುಂಬದ ಸೇವೆ ದೊಡ್ಡದು. ಹಾಸ್ಪಿಟ್ಲ್ ಕಟ್ಟಿದ್ರು, ಶಾಲೆ ಕಟ್ಟಿದ್ರು, ಎಲ್ಲ ಕಟ್ಟಿದ್ರು. ಒಂದು 20-30 ವರ್ಷದಲ್ಲಿ ನೆನಪಿಲ್ಲ ಯಾರಿಗೂ ನೆನಪಿಲ್ಲ. ಇನ್ನೂ ಏನು ಕೇಳ್ತಾರೆ ಅಂದ್ರೆ ಅವರಿಂದ ಏನಾಗಿದೆ ಅಂತ ಇನ್ನೊಬ್ಬ ಯಾರೊಬ್ಬ ಕೇಳ್ತಾನೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಂತ ಇವರಿಂದ ಏನಾಗಿದೆ ಅದು ಗೊತ್ತಿಲ್ಲ. ಅದೇ ನಾವು ನಮ್ಮ ಹುಡುಗರಿಗೆಲ್ಲ ಹೇಳ್ತೀವಿ, ಈಗ ಸಾಗರದಲ್ಲಿ ನಮಗೆ ಪರಿಚಯ ಇರೋರು ಭಾರಿ ಕಡಿಮೆ. ನಮ್ಮ ಸಮಕಾಲನವರು ಅಂತ ಹೇಳಿದ್ರೆ 1-2 ಇರ್ಬೋದು. ಬಾಕಿ ಹುಡುಗರ ಹತ್ರ ಹೇಳಿದ್ರಿ ಏನಯ್ಯ ಹಳೆ ಪೀಠಿಕೆ ಹಾಕ್ತಾ ಇದಾರೆ, ಹೊಸದಾಗಿ ಏನಾದ್ರು ಇದ್ರೆ ಹೇಳ್ರಿ ಅಂದ್ರೆ ಅವ್ರು ಇಷ್ಟು ಪೇಷನ್ಸ್ ಆಗಿ ಕೇಳೋದೇ ಇಲ್ಲ. ಅವ್ರು ಕೂಡ್ಲೆ ಡೈವರ್ಟ್ ಆಗ್ಬಿಡ್ತಾರೆ ಹುಡುಗರು. ಇಲ್ಲ ಒಂದ್ ಮೊಬೈಲ್ ನೋಡ್ತಾ ಕೂತ್ಬಿಡ್ತಾನೆ, ಮೊಬೈಲ್ ಸ್ವಿಚ್ ಆಫ್ ಮಾಡೋದೇ ಗೊತ್ತಿರಲ್ಲ ಅವರಿಗೆ. ಆ ಮ್ಯಾನರಿಸಮ್ ಎಲ್ಲ ಮ್ಯಾನರಿಸಮ್ ಅನ್ನೋದಕ್ಕಿಂತ ಆತ್ಮೀಯತೆ ಅನ್ನೋದಿಲ್ಲ. ವ್ಯಾವಹಾರಿಕವಾಗಿ ತುಂಬಾ ಸಾಗರದ್ದು ಆ ಸ್ಟೇಡಿಯಂ ಇದೆಯಲ್ಲ, ನಮ್ಮ ನೆಹರು ಸ್ಟೇಡಿಯಂ ಮಧ್ಯ ಪಿಚ್ಚು ಎಲ್ಲ ತಯಾರು ಮಾಡ್ಕೊಂತಿದ್ರು ಬೆಳಗ್ಗೆ ಎಲ್ಲ. ಹೌದು. ಈ ಕಡೆ ಒಂದು ಸಣ್ಣ ಸ್ಟೇಡಿಯಂ ಇತ್ತು, ವನಕೃಪಾ ಸಣ್ಣ ಸ್ಟೇಡಿಯಂ, ವನಕೃಪಾ ಸ್ಟೇಡಿಯಂ. ಬ್ಯಾಕ್ ಸೈಡ್ ಅಲ್ಲಿ ನೀವೆಲ್ಲ 3-3:30 ಎಲ್ಲರೂ ಸ್ಟಾರ್ಟ್ ಆಗ್ತಿದ್ವಿ. ಅಷ್ಟೊತ್ತಿಗೆ ನಾವೆಲ್ಲ ನೋಡಕ್ ಬಂದು ಕೂತ್ಕೊಂತಿದ್ವಿ. ಅವಾಗ ಲೆದರ್ ಬಾಲ್ ಅಲ್ಲಿ ನೀವು ತುಂಬಾ ಅದು ಅಚ್ಚಳಿಯಾಗಿ ಉಳಿದ್ಬಿಟ್ಟಿದೆ. ಸಂಪಂಗಿ ಅವ್ರು ಕಟ್ಸ್ಕೊಟ್ಟಿದ್ದು ಅದು. ಯಾವ ಸಂಪಂಗಿ ಅಂತ ಹೇಳಿ ಫಾರೆಸ್ಟ್ ಇವರಿದ್ರು, ನಮ್ಗೆ ಗೊತ್ತಿಲ್ಲ. ಅವರು ಹಿ ವಾಸ್ ದಿ ಚೀಫ್ ಕನ್ಸರ್ವೇಟಿವ್ ಫಾರೆಸ್ಟ್ ಆಗಿ ರಿಟೈರ್ ಆದ್ರು. ಅವರು ಸಾಗರದಲ್ಲಿ ಇದ್ರು. ಸಂಪಂಗಿ ಅವರು ಮೈಸೂರು ಇಲ್ಲ ಈ ಕಡೆ ಅವರು ಬೆಂಗಳೂರು ಕಡೆ ಅವರು ಸಾಗರದಲ್ಲಿ ಫಾರೆಸ್ಟ್ ಅಲ್ಲಿ ಇದ್ರು. ಅವ್ರಿಗೆ ಕ್ರಿಕೆಟ್ ಅಂದ್ರೆ ಭಾರಿ ಹುಚ್ಚು. ವನಕೃಪಾ ಅಂತ ಹೇಳಿ ಇಟ್ಟಿದ್ದು ಫಾರೆಸ್ಟ್ ಆಫೀಸ್ ಹೆಸರಿಗೋಸ್ಕರ. ವನಕೃಪಾ, ವನ ಅಂದ್ರೆ ಫಾರೆಸ್ಟ್ ಸ್ಟೇಡಿಯಂ ಇದೆಯಲ್ಲ, ಎಲ್ಲ ಹೊಡೆದಾಕಿ ಎಲ್ಲ ಆಫೀಸರ್ ಕ್ಲಬ್ ಎಲ್ಲ ಮಾಡಿದ್ದಾರೆ. ವನಕೃಪಾ ಅಂತ ಹೆಸರು ಬಂದಿದ್ದು ಹಾಗೆ. ಚಂದ ಇತ್ತು. ಈ ಕಡೆ ಸಣ್ಣ ಸ್ಟೇಡಿಯಂ, ಬ್ಯಾಕ್ ಸೈಡ್ ನಮ್ಮೆಲ್ಲ ಥಿಂಗ್ಸ್ ಎಲ್ಲ ಇಡ್ಲಿಕ್ಕೆ 2 ರೂಮ್ ಕಟ್ಸ್ಕೊಟ್ಟಿದ್ರು. ಅದೆಲ್ಲ ಬೈಕ್ ಅಲ್ಲಿ ಬಂದು ನಿಲ್ಸರಲ್ಲಿ. ಅವ್ರ ಬೈಕ್ ಬಾರಿ ಸ್ಟೈಲ್ ಇರ್ತದೆ, ಬೈಕ್ ಬಾರಿ. ಅದಕ್ಕೆ ದೀಪಾವಳಿ ಬೈಕ್ ಅಂತಿದ್ವಿ ನಾವು. 7-8 ಲೈಟ್ಗಳು, ಲೈಟು, ಆಮೇಲೆ ಹ್ಯಾಂಡ್ಲ್ ಎತ್ತರ. ಅವರು ಡ್ರೆಸ್ ಬಹಳ ಚೆನ್ನಾಗಿತ್ತು ಅವ್ರದ್ದು, ಬೆಲ್ ಬಾಟಮ್, ವೈಟ್ ಡ್ರೆಸ್, ಹ್ಯಾಂಡ್ಸಮ್. ಮೊನ್ನೆ ಸಿಕ್ಕಿದ್ರಾ? ಅವ್ರು ಒಳ್ಳೆ ಪೊಸಿಷನ್ ಅಲ್ಲಿ ಎಲ್ಲಿದ್ದಾರೆ ಈಗ ಅವರು? ಬೆಂಗಳೂರಲ್ಲಿ. ಏನಾಗಿದ್ದಾರೆ ಅವರು? ಅವ್ರೇನಿಲ್ಲ, ಅವ್ರ ಮಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಚೀಫ್ ಇಂಜಿನಿಯರ್ ಅವನು. ಇವ್ರು ಏನಾಗಿದ್ರು ಮತ್ತೆ ಬೆಂಗಳೂರು? ವೈನ್ ಶಾಪ್. ಅಲ್ಲಿಂದ ಬೆಂಗಳೂರು ಶಿಫ್ಟ್ ಆಗುತ್ತೆ. ಅದು ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಆಗಿ ಅವ್ರಿಗೆ ಗಾಟ್ ಮ್ಯಾರಿಡ್ ಟು ದಟ್. ತುಂಬಾ ಆರಾಮಾಗಿದ್ದಾರೆ, ಒಳ್ಳೆ ಹೆಸರಿದೆ ಬೆಂಗಳೂರಲ್ಲಿ. ಜಯನಗರ 2nd ಸ್ಟೇಜ್ ಅಲ್ಲೇ ಎಲ್ಲ ಇರ್ಬೇಕು. ಅವ್ರ ಹೆಂಡತಿ ಅವರು ಅಲ್ಲೇ ಪಕ್ಕದಲ್ಲೇ ಇದ್ರಲ್ಲ, ಅದೇ ಪಕ್ಕದ ಮನೆ, ಮೇಷ್ಟ್ರ ಮನೆ. ಅವ್ರಿಗೆ ಒಬ್ಬ ಮಗ ಅಮೃತ್ ಸಾಗರ್ ಅಂತ ಹೇಳಿ, ಈಸ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ್ದು ಇಂಜಿನಿಯರ್. ಅವ್ರ ಬೈಕ್ ಅಲ್ಲಿ ನಿಲ್ಲಿಸ್ತಿದ್ರು. ಆಮೇಲೆ ಆಟ ಸ್ಟಾರ್ಟ್ ಆಗ್ತಿತ್ತು. ನಾವು ಎಲ್ಲ ನೋಡ್ತಾ ಇರ್ತಿದ್ವಿ. ಬಾಲ್ ಗೀಲೆಲ್ಲ ಹಿಡಿದು ಹೋಗ್ತಿದ್ವಿ. ಅವಾಗ ನಮ್ಗೆ ಆ ಬಾಲ್ ಹಿಡಿಯೋದೊಂದು ಖುಷಿ.
ಎಲ್ಲ ಬಂದ್ರೆ ನಮ್ಮ ಬಾಲ್ ನಿಮ್ಗೆ ಅಷ್ಟು ಫೀಲ್ಡರ್ಸ್ ಇರ್ತಿರ್ಲಿಲ್ಲ. ಇಲ್ಲ ಹಿಂದ್ಗಡೆ ಒಂದ್ ಸ್ವಲ್ಪ ನೆಟ್ ಹಾಕ್ತಿದ್ವಿ, ನೆಟ್ಟಿನ ಕಲ್ಚರ್ ಬಂದಿತ್ತು ಅವಾಗ. ನಮ್ದು ನಾವು ನೋಡ್ಬೇಕಾದ್ರೆ ಇರ್ಲಿಲ್ಲ, ನಂತರ 80 ನಂತರ ಬಂದಿರ್ಬೇಕೇನೋ. ಇಲ್ಲ ಅದ 76 77 78 ಇತ್ತು ಅದು. ಅಂದಾಜು ಮಾಡಿ ಒಂದು ಕ್ಯಾಂಪ್ ಮಾಡಿದ್ರು ಸುಧಾಕರ್ ಪಂಡಿತರು ಮಕ್ಕಳಿಗೋಸ್ಕರ. ಒಂದು ಫಸ್ಟ್ ಕ್ಯಾಂಪ್ ಆಗಿ ಸಾಗರದಲ್ಲಿ, ಸಮ್ಮರ್ ಕ್ಯಾಂಪ್ ಅವಾಗ. ಅದಕ್ಕೆ ಸುಮಾರು ಒಂದು 7-8 ಜನ ಹೋಟ್ಲರ್ ಸ್ಪಾನ್ಸರ್ಸ್, ಮಕ್ಕಳಿಗೆ ತಿಂಡಿ ಕೊಡಬೇಕು ಅಂತ ಹೇಳಿ. ಸಾಗರ್ ಹೋಟ್ಲು, ರಾಮಚಂದ್ರ ಭವನದವರು, ಸತ್ಯನಾರಾಯಣ ಭವನದವರು, ರಾಮಕೃಷ್ಣ ಭವನದವರು, ಅವರೆಲ್ಲ ಅದಕ್ಕೆ ದಿವಸಕ್ಕೊಬ್ಬೊಬ್ಬರು ಸ್ಪಾನ್ಸರ್ ಮಾಡೋರು. ಸಾಗರ್ ಹೋಟ್ಲವ್ರು ಒಬ್ರು ಆಡ್ತಿದ್ರಲ್ಲ, ಶ್ರೀಧರ್ ಅಂತ, ಶ್ರೀಧರ್ ಚೆನ್ನಾಗಿ ಪೈ ಫ್ಯಾಮಿಲಿಯಿಂದ 2-3 ಜನ ಆಡ್ತಿದ್ರು. ಆಮೇಲೆ ಸಾಬರ್ ಹಿಮಾಮ್ ಫ್ಯಾಮಿಲಿಯಿಂದ 4 ಜನ ಆಡ್ತಿದ್ರು. ಗ್ಯಾರೇಜ್ ಭಾಸ್ಕರಣ್ಣನು ಕೆಲವು ಟೈಮ್ ಬಾಲಿಂಗ್ ಮಾಡೋರು. ಮೇನ್ ಸರ್ ಅವರು 1952 ಅಲ್ಲಿ ನಮ್ದು ಕ್ರಿಕೆಟ್ ಕ್ಲಬ್ ಆಫ್ ಸಾಗರ್ ಓಪನ್ ಆಗಿತ್ತು. ಫಸ್ಟ್ ಆಗಿದ್ದು ನಮ್ಮ ಮನೇಲಿ ಇನ್ನೂ ಇದೆ, ರೆಕಾರ್ಡ್ ಇದೆ. 1952 ಅಲ್ಲಿ ಆಗಿದ್ದದು ಕ್ಲಬ್ ಓಪನ್ ಮಾಡಿ. ಆ ಟೈಮಲ್ಲಿ ಸುಧಾಕರ್, ಇವರು ಭಾಸ್ಕರಣ್ಣ, ಕಮಲಾಕ್ಷ ಪಂಡಿತರು, ಸತ್ಯ ಕುಮಟಾ ಅವರು, ಆಮೇಲೆ ಇನ್ನೊಂದು 2-3 ಜನ ಅದರಲ್ಲಿದ್ರು. ಅವರು ಒಂದು ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಅದನ್ನ ಮಾಡಿ. ಪುಟ್ಸ್ವಾಮಿ ಅವರು, MB ಪುಟ್ಸ್ವಾಮಿ ಅವರು ಫಸ್ಟ್ ಪ್ರೆಸಿಡೆಂಟ್ ನಮಗೆ ಕ್ರಿಕೆಟ್ ಕ್ಲಬ್ ಆಫ್ ಸಾಗರಕ್ಕೆ ಆಗಿದ್ದು. MB ಪುಟ್ಸ್ವಾಮಿ. ಎಷ್ಟನೇ ಇಸ್ವಿ ಅದು? ಈಗ ನನ್ಗೆ ಗೊತ್ತಿದ್ದಂಗೆ somewhere in 67, 68. ನಿಮ್ದು ಆಟ, ನೀವು ಸಣ್ಣ. ನಾನು ಅವಾಗ 8 ವರ್ಷ. ಬಟ್ 6 ವರ್ಷದಿಂದ ನಾನು ಜೊತೆಗೆ 70ರಿಂದ ಸುಧಾಕರ್ ಪಂಡಿತರು ದಾಂಡೇಲಿಯಲ್ಲಿ ಇದ್ರು. ಅವ್ರು ಅಲ್ಲಿ ಚಿಕ್ಕಪ್ಪ ಅವ್ರು ಸಾಗರಕ್ಕೆ ವಾಪಸ್ ಬಂದ್ರು. ಅವ್ರಿಗೆ ಕಾಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ವಾಪಸ್ ಬಂದಾಗ ಸಾಗರದಲ್ಲಿ 2 ಕ್ಲಬ್ ಇತ್ತು, ಯಂಗ್ಸ್ಟರ್ಸು ಮತ್ತೆ ಕ್ರಿಕೆಟ್ ಕ್ಲಬ್ ಆಫ್ ಸಾಗರ್ ಅಂತ ಹೇಳಿ. ಆ ಜನರೇಷನ್, ಯಂಗ್ ಜನರೇಷನ್, ಈ ನಾರಾಯಣಪ್ಪ, ಖಲೀಲು, ರಹೀಮು, ಲಕ್ಷ್ಮಣ್ ಪಂಡಿತ್, ರಾಮಣ್ ಪಂಡಿತ್ ಅವರೆಲ್ಲ ಯಂಗ್ಸ್ಟರ್ಸ್ ಆಡ್ತಿದ್ರು. ಸುಧಾಕರ್ ಪಂಡಿತ್, ಅಚ್ಚು, ಅಪ್ಪು, ಸುಧೀರು, ಕ್ರಿಕೆಟ್ ಫಿಲ್ಮ್ ಆಕ್ಟರ್ ಸುಧೀರು, ಬರ್ನಾಡ್ ಅಂತ ಹೇಳಿ KEB ಇದ್ರು, ಡಿಕಾಸ್ಟಾ ಅಂತ ಹೇಳಿ, ಅವರೆಲ್ಲ ಈ ಕಡೆ ಆಡ್ತಿದ್ರು. 71 ನಲ್ಲಿ ವನಕೃಪ ಸ್ಟೇಡಿಯಂ ಇನಾಗ್ರೇಷನ್ಗೆ BS ಚಂದ್ರಶೇಖರ್ ಅವರೆಲ್ಲ ಬಂದ್ರು. ಒಂದು ದೊಡ್ಡ ಗ್ಯಾಂಗ್ ಬಂತು ಸಾಗರದಲ್ಲಿ ಇನಾಗ್ರೇಷನ್ ಮ್ಯಾಚಿಗೆ. ಅವಾಗ 2 ಮರ್ಜ್ ಆಯ್ತು. ಮರ್ಜ್ ಆದಾಗ ಸುಧಾಕರ್ ಪಂಡಿತರು ಕ್ರಿಕೆಟ್ ಕ್ಲಬ್ ಆಫ್ ಸಾಗರನ್ನ KSCIಗೆ ರಿಜಿಸ್ಟರ್ ಮಾಡಿದ್ರು. ಅಲ್ಲಿವರೆಗೆ ಸ್ಟೇಟ್ ಲೀಗ್ಗಳನ್ನೆಲ್ಲ ಸಾಗರದವರು ಶಿವಮೊಗ್ಗಕ್ಕೆ ದುರ್ಗಿಗುಡಿಗೆ ಹೋಗಿ ಆಡ್ತಿದ್ರು, ದುರ್ಗಿಗುಡಿ ಕ್ರಿಕೆಟರ್ಸ್. ಅಲ್ಲಿಂದ 71 ಇಂದ ಏನದು ಪಿಕಪ್ ಆಗಿ ಬಂದಿದ್ದು ಇವತ್ತಿನವರೆಗೂ ಕ್ರಿಕೆಟ್ ಕ್ಲಬ್ ಆಫ್ ಸಾಗರ್ IM49 ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಪ್ರತಿಷ್ಠಿತ ಕ್ಲಬ್ ಆಗಿ ಉಳ್ಕೊಂಡಿತ್ತು. ಈಗಲೂ ನಡೀತಾ ಇದೆ. ಬಟ್ ಏನು ನಿಮ್ಮ ಆ ಟೈಮಲ್ಲಿ ಎಂಜಾಯ್ ಮಾಡ್ತಾ ಇದ್ರಲ್ಲ, ಆ ಸಂಭ್ರಮ ಇಲ್ಲ, ಕಳ್ಕೊಂಡ್ಬಿಟ್ಟಿದೆ ಆ ಸಂಭ್ರಮ. ಬಟ್ ಇಡೀ ಸ್ಟೇಡಿಯಂ ಕ್ರಿಕೆಟ್ ಬಿಟ್ಟು ಬೇರೆ ಯಾವ್ದಕ್ಕೂ ಯೂಸ್ ಆಗ್ತದೆ. ಯಾವ್ದಕ್ಕೂ ಅಲ್ಲ, ಫುಟ್ಬಾಲ್ ಒಂದ್ ಸ್ವಲ್ಪ ಆಡ್ತಿದ್ರು. ಆಮೇಲೆ ಅಲ್ಲೂ ಆಡ್ತಿದ್ರು ಜಾಸ್ತಿ. ರೈಲ್ವೆ ಸ್ಟೇಷನ್, ರೈಲ್ವೆ ಗ್ರೌಂಡ್ ಅಲ್ಲಿ ನಮ್ದು ಸಾಟರ್ಡೆ ಸಂಡೇ ಟೆನ್ನಿಸ್ ಬಾಲ್ ಮ್ಯಾಚ್ಗಳು. ಯಾರ್ದು ಲಕ್ಷ್ಮೀ ವೆಂಕಟರಮಣ SLVT ಕ್ರಿಕೆಟ್ ಟೀಮ್ ಅಂತ ಹೇಳಿ ಒಂದು, ಆ ಕೊಂಕಣಿ ಬಾಣದವರೆಲ್ಲರೂ ಸೇರ ಒಂದು ತುಂಬಾ ತಮಾಷೆಯಾಗಿ ಆಡುವಂತ ಆಟ. ಸೊ ಅಲ್ಲಿ ನಾವು ಟೆನ್ನಿಸ್ ಬಾಲನ್ನು ಆಡ್ತಾ ಇದ್ವಿ. ಆ ಟೈಮಲ್ಲಿ ಸಾಗರದಲ್ಲಿ 3-4 ಕ್ರೀಡೆ ತುಂಬಾ ಚೆನ್ನಾಗಿತ್ತು. ಒಂದು ಕಬಡ್ಡಿ, ನೀವು ಯಾವಾಗ ಗಣಪತಿ ಶೆಟ್ಟಿ, ಆನಂದ್ ಅಂತ ಹೇಳಿ ಒಬ್ರಿದ್ರು, ಜಾಲಿ, ಆಮೇಲೆ ಇನ್ನೊಬ್ಬ ಪೊಲೀಸ್ನವ್ರು ಒಬ್ರಿದ್ರು, ತುಂಬಾ ಚೆನ್ನಾಗಿ ಆಡೋರು, ಹೆಸರು ಮಾಡ್ತಾ ಇದ್ರು. ಆಮೇಲೆ ಗ್ಯಾರೇಜ್ ಅವರು ಒಬ್ರು ಮುಕುಂದಣ್ಣ ಅಂತ ಒಬ್ರಿದ್ರು, ಅವ್ರೆಲ್ಲ ಕಂಠೀರವ ಅಂತ ಹೇಳೋ ಒಂದಿತ್ತು ಕಬಡ್ಡಿ ಟೀಮ್. ಕಬಡ್ಡಿ ಆಮೇಲೆ ಫುಟ್ಬಾಲ್ ಅಲ್ಲಿ ಆ ಕಾಪಿ ಪುಡಿ ಬೇಂಗ್ರೆ ಬ್ರದರ್ಸ್ ಅವ್ರು ಚೆನ್ನಾಗಿ ಅದು ಬಿಟ್ರೆ ಶಟ್ಲ್ ಅಲ್ಲಿ ನಿತ್ಯ ತುಂಬಾ ಫೇಮಸ್ ಇದೆ. ನಿತ್ಯ ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ ಪುರುಷು ಅಂತ ಇದ್ರು, ಈಗ ಇನ್ನೂ ಇದಾರೆ ಅವರು. ವಾಲಿಬಾಲ್ ತುಂಬಾ ಚೆನ್ನಾಗಿ ಆಡೋರು. ಈ ಗೋವರ್ಧನ್ ಅಲ್ಲ ಇವರು ಅಂಕೋಲೇಕರ್ ಅಲ್ಲ, ಅವರು ಲೆಕ್ಚರರ್ ಆಗಿದ್ರು, ಗೋವರ್ಧನ್ ಅಂತ ಟಾಲ್ ಫೆಲೋ. ಅವರು ಯೂನಿವರ್ಸಿಟಿ ಎಲ್ಲ ಆಡಿದ್ರು ಅವಾಗ. ಅಷ್ಟು ಬಿಟ್ರೆ ಅವಾಗ ಅಥ್ಲೆಟಿಕ್ಸ್ ತುಂಬಾ ಚೆನ್ನಾಗಿತ್ತು. ನಿರ್ಮಲ್ ಕುಮಾರ್, ಆಮೇಲೆ ಇನ್ನೊಬ್ರು ರಾಷ್ಟ್ರೀಯ ಗುಡ್ಡಗಾಡು ಓಟ ಆಯ್ತಲ್ಲ ಸರ್, ಅವಾಗಲ್ಲಿ ಇವರು ವಾಸುದೇವ್ ಪೈ ಅಂತ ಹೇಳಿ ಅವಾಗ ವಿನ್ ಬ್ಯಾಂಕ್ ಇನ್ನೂ ಇದಾರೆ. ವಾಸುದೇವ್ ಪೈ ಬ್ಯಾಂಕ್ ಅಲ್ಲಿ ಇದಾರೆ, ಸಾಗರದಲ್ಲಿ ಇದಾರೆ, ಸಾಗರದಲ್ಲಿ ಇದಾರೆ. ವಾಸುದೇವ್ ಪೈಗಳಿದ್ದಾರೆ. ಪಾಳೆಗಾರ ಅಂತ ಹೇಳಿ ಒಬ್ಬ ನಮ್ಮ ಕಾಲೇಜಲ್ಲಿ ಇರ್ತಾನೆ, ಓಡ್ತಿದ್ದ ಅವನು ಪಾಳೆಗಾರ. ಅವನು ಅವಾಗ ಕ್ರಾಸ್ ಕಂಟ್ರಿಯಲ್ಲಿ ತುಂಬಾ ಫೇಮಸ್, ತಿಮ್ಮೇಗೌಡರ ಟೈಮಲ್ಲಿ. ನಾವು ಬ್ಯಾಡ್ಮಿಂಟನ್ ಅಂತ ಹೇಳಿ ಬರೋದು ಅವಾಗ ನಿಮ್ದು ರಾಜಣ್ಣ ಅವರು, ನಿಮ್ಮ
ಅರ್ಯಾಕ್ ರಾಜಣ್ಣ ಅಂತ ಆನಂದ್ಪುರದವರು, ಅವ್ರು ಭಾರಿ ಮಸ್ತ್ ಆಗಾಡ. ಆನಂದ್ ಅಂತ ಪೊಲೀಸಲ್ಲಿ ರಿಟೈರ್ಡ್ ಆದ್ರೀಗ. ಅವ್ನು ಚೆನ್ನಾಗ್ ಆಡೋರು. ಗಣಪತಿ ಪುಟ್ಟರಾಜು, ದೇವು, ಪುಟ್ಟರಾಜು, ನಾಗಾರ್ಜುನ, ಆಮೇಲೆ ಅಯ್ಯಂಗಾರ್ ಫ್ಯಾಮಿಲಿ ಇಲ್ಲೇ ಆಡ್ತಿದ್ದೀನಿ ರೈಲ್ವೆ ಸ್ಟೇಷನ್ ಇದ್ರ ಗ್ರೌಂಡ್ ಅಲ್ಲಿ. ಇಲ್ಲಿ ನಾವು 77 80 ನಿಮ್ಮನ್ನ ನಾನು ನೋಡಿದ್ದು ಆ ಟೈಮಲ್ಲಿ. ಒಂದು ನಮ್ ಗ್ರೌಂಡ್ ಅಲ್ಲಿ ನೋಡ್ತಿದ್ವಿ, ಇನ್ನು ನಿಮ್ಮ ಕಾಲೇಜಲ್ಲಿ ಆಟ ಆದ್ರೆ ಗಣಪತಿ ಕರ್ಕೊಂಡು ಹೋಗ್ತಿದ್ವಿ, ನಾವು ನಡ್ಕೊಂಡು ಹೋಗಿ ನೋಡ್ತಿದ್ವಿ. ನಿಮ್ಮ ಆಟ ಬಹಳ ಚಂದ ಆಗ್ತಿತ್ತು ನಮ್ಮ ಮನಸ್ಸಿನಲ್ಲಿ. ಅವಾಗ ನೆಕ್ಸ್ಟ್ ಬ್ರಿಜೇಶ್ ಪಾಟೀಲ್ ನೀವಂತ ಮನಸ್ಸಿನಲ್ಲಿ ಅವಾಗಿನ ಕಾಲ. ಬ್ರಿಜೇಶ್ ಎಲ್ಲ ತುಂಬಾ ದೊಡ್ಡ ವ್ಯಕ್ತಿಗಳು ಅಲ್ಲಲ್ಲ, ಆ ಟೈಪ್ ಇತ್ತು. ಬಟ್ ನೀವು ಅವ್ರದ್ದು ಒಟ್ಟಿಗೆ ಫೋಟೋ ಎಲ್ಲ ನಮ್ದು ನಾವು 79 80 ಅಲ್ಲಿ ಮೈಸೂರು ಯೂನಿವರ್ಸಿಟಿ ನಾನು ಫಸ್ಟ್ ಟೈಮ್ ನಾನು ಅಂದ್ರೆ ಮೈಸೂರು ಯೂನಿವರ್ಸಿಟಿ ಏನಂದ್ರೆ ಅವಾಗ ಸ್ಟೇಟ್ ಅಲ್ಲಿ ನಂಬರ್ 2 ಟೀಮ್ ಅದು. ಬೆಂಗಳೂರು ಬಿಟ್ಬಿಟ್ರೆ, ಬೆಂಗಳೂರು ಯೂನಿವರ್ಸಿಟಿ ಬಿಟ್ರೆ ನೆಕ್ಸ್ಟ್ ಮೈಸೂರು ಯೂನಿವರ್ಸಿಟಿ. ಮೈಸೂರು ಯೂನಿವರ್ಸಿಟಿಯಲ್ಲಿ ಏನಿತ್ತು ಅಂದ್ರೆ ಮೈಸೂರು, ಹಾಸನ್ನು, ಮಂಗಳೂರು ಎಲ್ಲ ಸೇರಿ, ಅದರ್ ದನ್ ಬ್ಯಾಂಗ್ಳೂರ್, ಸೈನ್ಸ್ ಬ್ಯಾಂಗ್ಳೂರ್ ಎಲ್ಲ ಮೈಸೂರು ಯೂನಿವರ್ಸಿಟಿ ಬರೋದು. ಇನ್ನೊಂದು ಇದು ಧಾರವಾಡ ಯೂನಿವರ್ಸಿಟಿ. ಸೊ ಈ ಯೂನಿವರ್ಸಿಟಿ ಪ್ಲೇಯರ್ಸ್ಗಳು ಏನು ಅಂದ್ರೆ ಟಾಪ್, ಬೆಂಗಳೂರು ಬಿಟ್ರೆ ಟಾಪ್ ಇವರೇ ಅಂತ ಹೇಳಿ. ಸೊ ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಫಸ್ಟ್ ಇಯರ್ ಇಂದಾನು ಪ್ರಯತ್ನ ಮಾಡ್ತಾ ಇದ್ವಿ, ನಮ್ಗೆ ಸಿಗ್ಲಿಲ್ಲ ಅವಕಾಶಗಳು. ಫೈನಲ್ ಇಯರ್ ಅಲ್ಲಿ 79 80 ಅವಕಾಶ ಸಿಕ್ತು. ಅದನ್ನ ತಿಮ್ಮೇಗೌಡರು ಸ್ವತಃ ಮೈಸೂರಿಗೆ ಬಂದು ನನ್ನ ಆಟವನ್ನು ನಾನು ಅವತ್ತು ತುಂಬಾ ಚೆನ್ನಾಗಿ ಆಡಿದೆ. ಇವತ್ತಿಗೂ ಹೇಳ್ತಾ ಇರ್ತಾರೆ ಸೆಲೆಕ್ಷನ್ ಮ್ಯಾಚ್ ಗಳಲ್ಲಿ. ಈಗ ಸದಾನಂದ ಗೌಡ ಅಂತ ಈಗೇನು ನಮ್ಮ KSCA ಕನ್ವೀನರ್ ಆಗಿದ್ದಾರೆ, ಅವ್ರ ಬೌಲಿಂಗ್ ಅಲ್ಲಿ 2 ಭರ್ಜರಿ ಸಿಕ್ಸರ್ ಹೊಡೆದೆ ನಾನು ಅವತ್ತು. ಇವತ್ತಿಗೂ ಹೇಳ್ತಾರೆ ನನ್ನಿಂದನೇ ನೀನು ಮೈಸೂರು ಯೂನಿವರ್ಸಿಟಿ ಆಡಿದ್ದು ಕಣೋ ಅಂತ ಹೇಳಿ. ಬಟ್ ನಾನು ಏನಾಯ್ತು, ಆಡಿದ್ದು ಒಂದೇ ಅಲ್ಲ ಸರ್. ಫಸ್ಟ್ ಮ್ಯಾಚ್ ಅಲ್ಲೇ ನಾನು 128 ಹೊಡೆದೆ ಬೆಂಗಳೂರು ಯೂನಿವರ್ಸಿಟಿ ಮೇಲೆ. ನೆಕ್ಸ್ಟ್ ಮ್ಯಾಚ್ 75 88 ಹೊಡೆದೆ. ಅವತ್ತು ಜಯಸಿಂಹ ಅವರು ಸೆಲೆಕ್ಷನ್ ಕಮಿಟಿ ಮೆಂಬರ್, ML ಜಯಸಿಂಹ ಅವ್ರು ನನಗೆ ಸೌತ್ ಝೋನಿಗೆ ಆಡ್ಲಿಕ್ಕೆ ಚಾನ್ಸ್ ಮಾಡಿಕೊಟ್ರು. ಆವಾಗ ಏನಾಯ್ತು ಅಂದ್ರೆ ಕೆ ಶ್ರೀಕಾಂತ್ ನಮ್ಮ ಕ್ಯಾಪ್ಟನ್, ಸೌತ್ ಝೋನ್ ಕ್ಯಾಪ್ಟನ್. ನನಗೆ ಎಕ್ಸಾಮಿಗೆ 1 ತಿಂಗಳಿತ್ತು ಅಷ್ಟೇ. ಫೆಬ್ರವರಿನಲ್ಲಿ ವಿಸಿ ಟ್ರೋಫಿ ಮ್ಯಾಚ್ಗಳಿತ್ತು. ಸೊ ನಮ್ಮ ಅಮ್ಮ ಅಪ್ಪ ಹೇಳಿದ್ರು, ಇಲ್ಲ ಡಿಗ್ರಿ ಮಾಡು, ಡಿಗ್ರಿ ಇಂಪಾರ್ಟೆಂಟ್, ಅಲ್ಲಿ ಆಮೇಲೆ ಹೋಗ್ಲೇ ಇಲ್ಲ ನಾನು. ಅದು ಹೋಗಿದ್ರೆ ಒಂದು ಲೈಫಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇತ್ತು ಅಂತ ಯಾಕಂದ್ರೆ 83 ವರ್ಲ್ಡ್ ಕಪ್ ಆಯ್ತು. ಶ್ರೀಕಾಂತ್ ವರ್ಲ್ಡ್ ಕಪ್ ಆಡಿದ್ರು ಆ ವರ್ಷ. 83 ಅಲ್ಲಿ ವರ್ಲ್ಡ್ ಕಪ್ ಶ್ರೀಕಾಂತ್ ಆಡಿದ್ರು. ಆ ಲೆವೆಲ್ ಅಂತ ಇರ್ಲಿಲ್ಲ, ಬಟ್ ಅವಕಾಶಗಳಿತ್ತು, ಪ್ರೂವ್ ಮಾಡುವಂತ ಅವಕಾಶಗಳಿತ್ತು. ಅದಾದ್ಮೇಲೆ ಮತ್ತೇನು ಅಂಥದ್ದೇನು ನನಗೆ ಬೆಳವಣಿಗೆ ಕ್ರಿಕೆಟ್ ಅಲ್ಲಿ ಇಲ್ಲಿ ಕಾಣಲಿಲ್ಲ ಅಂತೇಳಿ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ತು. ರತ್ನಾಕರ್ ಚೇರ್ಮನ್ ಆಗಿದ್ರು. ಸೊ ನಂದು ಇದು ಇತ್ತು, ರೆಕಾರ್ಡ್ ಚೆನ್ನಾಗಿತ್ತು, ಕೆಲಸ ಕೊಟ್ಟರು. ಕೆನರಾ ಬ್ಯಾಂಕ್ ಅಲ್ಲಿ ಹೋದಾಗ ನಾವು ಅಫಿಷಿಯಲ್ ಏರಿಯಾದಿಂದ ಬಂದವರು, ನಮ್ಗೆ ಅಷ್ಟು ಪ್ರಿಫರೆನ್ಸ್ ಇರಲಿಲ್ಲ. ಫಸ್ಟ್ ಒಂದು 6 ತಿಂಗಳು, 2 ವರ್ಷಕ್ಕೆ ನನಗೆ ಕೆನರಾ ಬ್ಯಾಂಕ್ ಕ್ಯಾಪ್ಟನ್ ಮಾಡ್ಬಿಟ್ರು ಅವರು. ಆಲ್ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿ 2 ವರ್ಷದಲ್ಲಿ ಸುಮಾರು 5-6 ಟ್ರೋಫಿ ಗೆದ್ವಿ ನಾವು. ಅಲ್ಲಿಂದ ನಾವು ವಿ ಸ್ಟಾರ್ಟೆಡ್ ರಿಕ್ರೂಟಿಂಗ್ ಪೀಪಲ್ ಫಾರ್ ಕೆನರಾ ಬ್ಯಾಂಕ್ ಟೀಮ್. ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೊಳ್ಳೆಯವರೆಲ್ಲ ಬಂದ್ರು. BP ಸುರೇಶ್ ಅಂತ, AK ರಘು ಅಂತ ಹೇಳಿ, ನೆಲ್ಸನ್ ಡಿಸೋಜಾ ಅಂತ ಹೇಳಿ. ಆಮೇಲೆ ಬಂದವ್ರು ನೀವು ನೋಡಿದ್ರೆ ಇಡೀ ಕರ್ನಾಟಕ ರಂಜಿ ಟೀಮು ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ. ಸುನಿಲ್ ಜೋಶಿ ಅವರು ಬಂದ್ರು, ವೆಂಕಟೇಶ್ ಪ್ರಸಾದ್ ಬಂದ್ರು.